ಗೌಡರ ಹೋರಾಟದ ಸಾಧನೆಗಳು. ಗೌಡರು ಗುಡುಗಿದ್ರೆ ತಪ್ಪು ಮಾಡಿದ ಪ್ರತಿನಿಧಿಗಳಿಗೆ ನಡುಕ ಹುಟ್ಟಿಸುವ ಶಕ್ತಿ ನಮ್ಮ ಗೌಡರದು. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಿತ್ತೂರು ಚೆನ್ನಮ್ಮಾಜಿ ಸಮಾಧಿ ನವೀಕೃತ ಕಾಮಗಾರಿ ಲೋಕಾರ್ಪಣೆ ವಿವಾದ ಖಂಡಿಸಿದ ಚಿಕ್ಕನಗೌಡರು ಬೈಲಹೊಂಗಲ ನಗರದ ಬಸವೇಶ್ವರ ಉದ್ಯಾನವನದಲ್ಲಿ ಈಜುಕೊಳ ನಿರ್ಮಿಸುತ್ತಿರುವ ಶಾಸಕರ ನಿಲುವನ್ನು ಆಕ್ಷೇಪಿಸಿ ಉಚ್ಚ ನ್ಯಾಯಾಲಯಕ್ಕೆ ಅಪೀಲ್ ಸಲ್ಲಿಸಿದ ಗೌಡರು ಶ್ರಮಿಕ ಮಕ್ಕಳ ವಸತಿ ಶಾಲೆಗೆ ಪಡೆದ ಉಡುಗೇರಿಯ ಏಕೈಕ ಗೋಮಾಳ ಬೇರೆಡೆಗೆ ಸ್ಥಳಾಂತರಿಸುವಂತೆ ಉಚ್ಚ ನ್ಯಾಯಾಲಯಕ್ಕೆ ಹೋದ ಗೌಡರು ಕಿತ್ತೂರು ಕರ್ನಾಟಕಕ್ಕೆ ಅಭಿವೃದ್ಧಿಗೆ ಹಲವು ಬಾರಿ ಧ್ವನಿ ಎತ್ತುತ್ತಿರುವ ನಮ್ಮ ಗೌಡರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸಲಹೆ ಸೂಚನೆ ನೀಡುವಲ್ಲಿ ಒಂದು ಹೆಜ್ಜೆ ಮುಂದೆ ಮಲಪ್ರಭಾ ಸುದ್ದಿ ವಾಹಿನಿಯ ಮುಖಾಂತರ ಬಡವರ ಪರ ಹಾಗೂ ರೈತ ಪರ ಹೋರಾಟಕ್ಕೆ ಒಂದು ಹೆಜ್ಜೆ ಮುಂದೆ ನಮ್ಮ ಗೌಡರು. ಇವರು ಎಂದೆಂದಿಗೂ ಸತ್ಯದ ಪರ ಧ್ವನಿ ಎತ್ತುವವರೇ ನಮ್ಮ ಉಡಿಕೇರಿ ಗೌಡರು. ಬಸನಗೌಡ ಚಿಕ್ಕನಗೌಡರ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ರೈತ ಪರ ಹಾಗೂ ಬಡವರ ಪರ ಜನರ ಸೇವೆ ಮಾಡುತ್ತಾ 100 ವರ್ಷ ಸುಖವಾಗಿ ಬಾಳಲಿ. ಜನನ 9/3/1962 ಬೈಲಹೊಂಗಲ ನಗರದಲ್ಲಿ. ಶಿಕ್ಷಣ PUC ಮತ್ತು TCH. 1986ರಲ್ಲಿ ಬೆಳವಡಿ ಮಂಡಲ ಪಂಚಾಯಿತಿಗೆ ಸದಸ್ಯರಾಗಿ ಉಡುಗೇರಿಯಿಂದ ಆಯ್ಕೆ. 1995ರಲ್ಲಿ ಬೆಳವಡಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಬೆಳಗಾವಿಯ ಜಿಲ್ಲಾ ಪಂಚಾಯಿತಿಗೆ ಪಕ್ಷೇತರರಾಗಿ ಆಯ್ಕೆ. 1996ರಲ್ಲಿ ಸವದತ್ತಿ ಸ್ಪಿನ್ನಿಂಗ್ ಮಿಲ್ಗೆ ಸದಸ್ಯರಾಗಿ ಆಯ್ಕೆ. 2014ರಲ್ಲಿ ಭಾರತೀಯ ಜನತಾ ಪಕ್ಷದ ಬೈಲಹೊಂಗಲ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ. 2018ರಲ್ಲಿ ಸಮಸ್ತ ಲಿಂಗಾಯತ ಹೋರಾಟ ವೇದಿಕೆಯಿಂದ ಮಹಾರಾಷ್ಟ್ರ ಮಾದರಿ 16% ಮೀಸಲಾತಿ ಕರ್ನಾಟಕ ಲಿಂಗಾಯತರಿಗೆ ನೀಡಲು ಹೋರಾಟ. 2020ರಲ್ಲಿ ಕೇಂದ್ರ ಸರ್ಕಾರದ ಕೃಷಿ ವಿಧೇಯಕಗಳನ್ನು ವಿರೋಧಿಸಿ ಹೋರಾಟ. 2022ರಲ್ಲಿ ರೈತರ ಪಹಣಿಗಳಲ್ಲಿ ನೀರಾವರಿ ನಿಗಮದ ಅಕ್ರಮ ದಾಖಲೆ ವಿರೋಧಿಸಿ ಉಪವಿಭಾಗ ಕಾರ್ಯಾಲಯದ ಮುಂದೆ 9 ದಿನಗಳ ಸತ್ಯಾಗ್ರಹ. 2022ರಲ್ಲಿ ದಿವಂಗತ ಸುರೇಶ್ ಅಂಗಡಿಯವರ ಕನಸಾದ ಧಾರವಾಡ ಕಿತ್ತೂರು ಬೆಳಗಾವಿ ನೂತನ ರೈಲು ಮಾರ್ಗ ಶೀಘ್ರ ಆರಂಭಕ್ಕಾಗಿ ಹೋರಾಟ. 2023ರಲ್ಲಿ ರೈತರ ಕಬ್ಬು ತೂಕದಲ್ಲಿ ಆಗುವ ಮೋಸ ಹೋಗಲಾಡಿಸಲು ಪ್ರತಿ ಸಕ್ಕರೆ ಕಾರ್ಖಾನೆಯ ಮುಂದೆ ಸಕ್ಕರೆ ಸರ್ಕಾರಿ ಡಿಜಿಟಲ್ ವೆಬ್ರೀದ ರಚಿಸಿ ತೂಕದ ಸಂಪೂರ್ಣ ನಿರ್ವಹಣೆ ಸ್ಥಳೀಯ APMCಗೆ ವಹಿಸಲು 71ರ ಖಂಡಿಕೆಯಲ್ಲಿ ಮುಖ್ಯಮಂತ್ರಿಗಳ ಆದೇಶ. 1974ರಲ್ಲಿ ಪ್ರಾರಂಭವಾದ ಮಲಪ್ರಭಾ ನದಿಯ 2 ದಂಡೆಯ 9 ಜಾಕ್ವಾಲ್ ಮೂಲಕ 55,000 ಎಕರೆ ಪ್ರದೇಶಕ್ಕೆ ಏತ ನೀರಾವರಿ ಕಳೆದ 30 ವರ್ಷಗಳಿಂದ ಸ್ಥಗಿತಗೊಂಡಿದ್ದು ಮರು ಚಾಲನೆಗೆ ಹೋರಾಟ. 64ನೇ ವರ್ಷದ ಹುಟ್ಟು ಹಬ್ಬದ ಅರ್ಪಣೆ.